ನಮಸ್ತೆ ಸ್ಪರ್ಧಾ ಮಿತ್ರರೇ, ವೆಲ್ಕಮ್ ಬ್ಯಾಕ್ ಟು ಸ್ಪರ್ಧಾ ಕಣಜ KSP ಯೂಟ್ಯೂಬ್ ಚಾನಲ್ಗೆ. ನಾನು ನಿಮ್ಮ ಸಿದ್ದು ಜಮದಾರ್. ಇವತ್ತಿನ ಈ ಒಂದು ತರಗತಿಯಲ್ಲಿ ಭೂಗೋಳಶಾಸ್ತ್ರಕ್ಕೆ ಸಂಬಂಧಿಸಿದಂತೆ ಭಾರತದ ಭೂಗೋಳಶಾಸ್ತ್ರ ಕ್ಲಾಸ್ 3 ಇದರಲ್ಲಿ ಟಾಪ್ 10 ಪ್ರಶ್ನೋತ್ತರಗಳು ಈ ಹಿಂದೆ ನಡೆಸಿದಂಥ ಪ್ರಿವಿಯಸ್ ಇಯರ್ ಕ್ವೆಶ್ಚನ್ ಪೇಪರ್ನಲ್ಲಿ ಇರುವಂತಹ ಟಾಪ್ 10 ಪ್ರಶ್ನೋತ್ತರಗಳನ್ನು ಈ ತರಗತಿಯಲ್ಲಿ ವಿಶ್ಲೇಷಣಾತ್ಮಕವಾದಂತಹ ಚರ್ಚೆ ಮಾಡೋಣ. ಯಾಕಂದ್ರೆ ಇವು ಮುಂಬರುವ ಸಿವಿಲ್ ಪೊಲೀಸ್ ಕಾನ್ಸ್ಟೇಬಲ್, DAR ಮತ್ತು CAR, KSRP, KSISF ಪೊಲೀಸ್ ನೇಮಕಾತಿ ಪರೀಕ್ಷೆಗಳಿಗೆ ತುಂಬ ಉಪಯುಕ್ತವಾದಂಥ ಮಾಹಿತಿಯಾಗಿರ್ತವೆ. ಸೊ ಯಾರೂ ಇದನ್ನು ಮಿಸ್ ಮಾಡದೆ ಸಂಪೂರ್ಣ ತರಗತಿಯನ್ನು ನೋಡಿರಿ. ಯಾಕಂದ್ರೆ ಇದು ಪೊಲೀಸ್ ಸ್ಪರ್ಧಾತ್ಮಕ ಪರೀಕ್ಷೆಗೆ ಅತ್ಯವಶ್ಯಕವಾದ ಮತ್ತು ಅತ್ಯಮೂಲ್ಯವಾದಂಥ ಮಾಹಿತಿಯಾಗಿರ್ತದೆ. ಸೊ ನಿಮ್ಮ ಪೊಲೀಸ್ ಸ್ಪರ್ಧಾತ್ಮಕ ಪರೀಕ್ಷೆಗೆ ತಯಾರಿ ನಡೆಸುತ್ತಿರುವಂತಹ ಸ್ಪರ್ಧಾ ಮಿತ್ರರಿಗೂ ಇದನ್ನು ಶೇರ್ ಮಾಡಿರಿ. ಸೊ ಜಾಸ್ತಿ ಹೊತ್ತು ಟೈಮ್ ವೇಸ್ಟ್ ಮಾಡೋದು ಬೇಡ. ಕ್ವೆಶನ್ ಹೇಗಿದೆ ಅಂತ ನೋಡೋಣ. ಕ್ವೆಶನ್ ನಂಬರ್ 21. ಸುಂದರ್ಬನ್ಸ್ ಡೆಲ್ಟಾ ಯಾವ ನದಿಗಳಿಂದ ನಿರ್ಮಿತವಾಗಿದೆ? A. ಗಂಗಾ ಮತ್ತು ಬ್ರಹ್ಮಪುತ್ರ, B. ಗಂಗಾ ಮತ್ತು ಯಮುನಾ, C. ಗೋದಾವರಿ ಮತ್ತು ಕೃಷ್ಣ, D. ನರ್ಮದಾ ಮತ್ತು ತಾಪಿ. ಸರಿಯಾದ ಉತ್ತರ ಆಪ್ಷನ್ A. ಗಂಗಾ ಮತ್ತು ಬ್ರಹ್ಮಪುತ್ರ. ಸುಂದರ್ಬನ್ಸ್ ವಿಶ್ವದ ಅತಿದೊಡ್ಡ ಡೆಲ್ಟಾ ಪ್ರದೇಶವಾಗಿದೆ. ಗಂಗಾ ಮತ್ತು ಬ್ರಹ್ಮಪುತ್ರ ನದಿಗಳ ಸಂಗಮದಿಂದ ಇದು ನಿರ್ಮಿತವಾಗಿದೆ. ಪಶ್ಚಿಮ ಬಂಗಾಳ ಮತ್ತು ಬಾಂಗ್ಲಾದೇಶದಲ್ಲಿ ಹರಡಿದೆ. ಇಲ್ಲಿ ಸುಂದರಿ ಮರಗಳು ಹೆಚ್ಚಾಗಿ ಕಂಡುಬರುತ್ತವೆ. ಹಾಗಾಗಿ ಇದನ್ನು ಸುಂದರ್ಬನ್ಸ್ ಎಂದು ಕರೆಯಲಾಗುತ್ತದೆ. ಇದರಲ್ಲಿ ಅತಿ ಹೆಚ್ಚಾಗಿ ರಾಯಲ್ ಬೆಂಗಾಲ್ ಹುಲಿಗಳು ಪ್ರಸಿದ್ಧವಾಗಿದ್ದಾವೆ. ಅಂದರೆ ಬೆಂಗಾಲ್ ಟೈಗರ್ಸ್ ಅತಿ ಹೆಚ್ಚಾಗಿ ಎಲ್ಲಿ ಕಂಡುಬರ್ತವೆ ಅಂದ್ರೆ ಈ ಸುಂದರ್ಬನ್ಸ್ನಲ್ಲಿ ಕಂಡುಬರ್ತವೆ. ಈ ಒಂದು ತಾಣ ಎಲ್ಲಿ ಸೇರಿದೆ ಅಂತಂದ್ರೆ ಯುನೆಸ್ಕೋ ವಿಶ್ವ ಪರಂಪರೆಯ ಒಂದು ತಾಣವಾಗಿದೆ. ಸುಂದರ್ಬನ್ಸ್ ವಿಶ್ವ ಪಾರಂಪರಿಕ ಪಟ್ಟಿಗೆ ಸೇರಿದಂಥ ಒಂದು ತಾಣವಾಗಿದೆ. ಕ್ವೆಶನ್ ನಂಬರ್ 22. ಭಾರತದ ಅತಿ ಉದ್ದದ ಕರಾವಳಿ ಹೊಂದಿರುವ ರಾಜ್ಯ ಯಾವುದು ಅಂತ ಕೇಳಿದಾರೆ. ಭಾರತದಲ್ಲಿ ಅತಿ ಉದ್ದದ ಕರಾವಳಿ ತೀರ ಹೊಂದಿರುವ ರಾಜ್ಯ ಯಾವುದಂತ ಕೇಳಿದಾರೆ. A. ಮಹಾರಾಷ್ಟ್ರ, B. ತಮಿಳುನಾಡು, C. ಗುಜರಾತ್, D. ಆಂಧ್ರ ಪ್ರದೇಶ್. ಸರಿಯಾದ ಉತ್ತರ ಆಪ್ಷನ್ C. ಗುಜರಾತ್ ಭಾರತದಲ್ಲಿ ಅತಿ ಹೆಚ್ಚು ಕರಾವಳಿ ತೀರ ಪ್ರದೇಶವನ್ನು ಹೊಂದಿರುವ ರಾಜ್ಯವಾಗಿದೆ. ಸುಮಾರು 1600 ಕಿಲೋಮೀಟರ್ಗಳ ಸಮುದ್ರವನ್ನು ಹೊಂದಿದೆ. ಯಾವುದಂತಂದ್ರೆ ಗುಜರಾತ್. ಭಾರತದ ಒಟ್ಟು ಕರಾವಳಿ ತೀರದ ಉದ್ದ ಎಷ್ಟಪ್ಪ ಅಂತಂದ್ರೆ 7516 ಕಿಲೋಮೀಟರ್. ಎರಡನೇ ಅತಿ ಉದ್ದದ ಕರಾವಳಿ ತೀರ ಹೊಂದಿರುವುದು ಯಾವುದಂತ ಕೇಳಿದ್ರೆ ಅದು ಆಂಧ್ರ ಪ್ರದೇಶ. ಅದು ಎಷ್ಟಿದೆ ಅಂದ್ರೆ 974 ಕಿಲೋಮೀಟರನ್ನು ಹೊಂದಿದೆ. ಆದರೆ ಕರ್ನಾಟಕದಲ್ಲಿ ಕರಾವಳಿ ತೀರದ ಉದ್ದ ಎಷ್ಟು ಅಂತ ಈ ಹಿಂದೆ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಸುಮಾರು ಬಾರಿ ಕೇಳಿರ್ತಾರೆ. ಸೊ ಆ ಒಂದು ನಿಟ್ಟಿನಲ್ಲಿ ತಿಳ್ಕೊಬೇಕಾದಂಥ ಮಾಹಿತಿ ಅಂದರೆ ಕರ್ನಾಟಕದ ಒಟ್ಟು ಕರಾವಳಿಯ ತೀರ ಉದ್ದ ಎಷ್ಟಪ್ಪ ಅಂತಂದ್ರೆ ಅದು 320 ಕಿಲೋಮೀಟರ್ ಆಗಿದೆ. ಕರ್ನಾಟಕದಲ್ಲಿ ಕರಾವಳಿ ತೀರವನ್ನು ಹೊಂದಿರುವ ಜಿಲ್ಲೆಗಳು ಯಾವಪ್ಪ ಅಂತಂದ್ರೆ ಉತ್ತರ ಕನ್ನಡ, ದಕ್ಷಿಣ ಕನ್ನಡ ಮತ್ತು ಉಡುಪಿ ಜಿಲ್ಲೆಗಳು. ಉಡುಪಿ ಜಿಲ್ಲೆಗಳೇನಾದಾಗಿದ್ದಾವಪ್ಪ ಅಂದ್ರೆ ಇವು ಕರ್ನಾಟಕದಲ್ಲಿ ಕರಾವಳಿ ತೀರ ಪ್ರದೇಶಗಳನ್ನು ಹೊಂದಿರುವ ಜಿಲ್ಲೆಗಳಾಗಿದ್ದಾವೆ. ಗುಜರಾತ್ ಕರಾವಳಿಯಲ್ಲಿ ಕಚ್ ಕೊಲ್ಲಿ ಮತ್ತು ಖಂಬತ್ ಎಂಬ 2 ಕೊಲ್ಲಿಗಳು ನಿರ್ಮಿತವಾಗಿವೆ. ಕ್ವೆಶನ್ ನಂಬರ್ 23. ಭಾರತದ ಡೆಟ್ರಾಯಿಟ್ ಎಂದು ಯಾವ ನಗರಕ್ಕೆ ಕರೆಯುತ್ತಾರೆ ಅಂತ ಕೇಳಿದಾರೆ. A. ಪುಣೆ, B. ಚೆನ್ನೈ, C. ಜಮ್ಷೆಡ್ಪುರ, D. ಬೆಂಗಳೂರು. ಸರಿಯಾದ ಉತ್ತರ ಆಪ್ಷನ್ B. ಚೆನ್ನೈ ಸರಿಯಾದ ಉತ್ತರ. ಚೆನ್ನೈಯನ್ನು ಭಾರತದ ಡೆಟ್ರಾಯಿಟ್ ಎಂದು ಕರೆಯುತ್ತಾರೆ. ಏಕೆಂದರೆ ಇಲ್ಲಿ ಆಟೋಮೊಬೈಲ್ ಉದ್ಯೋಗಗಳು ಹೆಚ್ಚಾಗಿವೆ. ಆಟೋಮೊಬೈಲ್ ಉದ್ಯಮಗಳು ಹೆಚ್ಚಾಗಿರುವುದರಿಂದ ಚೆನ್ನೈಗೆ ಏನೆಂದು ಕರೀತಾರಪ್ಪ ಅಂತಂದ್ರೆ ಅದನ್ನು ಡೆಟ್ರಾಯಿಟ್ ಎಂದು ಕರೆಯಲಾಗುತ್ತದೆ.
ಭಾರತದ ಸುಮಾರು 40ರಷ್ಟು ಏನದವಪ್ಪ ಅಂದ್ರೆ ಆಟೋಮೊಬೈಲ್ ಉದ್ಯಮ ಎಲ್ಲಿ ಕಂಡು ಬರ್ತಾವಂದ್ರೆ ಅದು ಚೆನ್ನೈನಲ್ಲಿ ಕಂಡು ಬರ್ತಾವ. ನಂತರ ಜಮ್ಷೆಡ್ಪುರನ್ನು ಭಾರತದ ಉಕ್ಕಿನ ನಗರ ಎಂದು ಕರೆಯಲಾಗುತ್ತದೆ. ಯಾಕಂದರೆ ಅಲ್ಲಿ ಉಕ್ಕಿನ ಕೈಗಾರಿಕೆ ಉದ್ಯಮಗಳು ಜಾಸ್ತಿ ಕಂಡು ಬರ್ತವೆ. ಎಲ್ಲಿ ಜಮ್ಷೆಡ್ಪುರನ್ನು ಭಾರತದ ಉಕ್ಕಿನ ನಗರಿ ಎಂದು ಕರೆಯುತ್ತಾರೆ. ಕ್ವೆಶ್ಚನ್ ನಂಬರ್ 24, ಗೋದಾವರಿ ನದಿಯು ಯಾವ ರಾಜ್ಯದಲ್ಲಿ ಉಗಮಿಸುತ್ತದೆ? ಗೋದಾವರಿ ನದಿ ಯಾವ ರಾಜ್ಯದಲ್ಲಿ ಉಗಮಿಸುತ್ತದೆ ಅಂತ ಕೇಳಿದರೆ ಎ ಮಹಾರಾಷ್ಟ್ರ, ಬಿ ಕರ್ನಾಟಕ, ಸಿ ಮಧ್ಯಪ್ರದೇಶ್, ಡಿ ಒಡಿಶಾ. ಸರಿಯಾದ ಉತ್ತರ ಆಪ್ಷನ್ ಎ ಮಹಾರಾಷ್ಟ್ರ. ಗೋದಾವರಿ ನದಿಯು ಮಹಾರಾಷ್ಟ್ರದ ನಾಸಿಕ್ ಜಿಲ್ಲೆಯ ತ್ರಯಂಬಕೇಶ್ವರದಲ್ಲಿ ಉಗಮಿಸುತ್ತದೆ. ಇದು ದಕ್ಷಿಣ ಭಾರತದ ಅತಿ ಉದ್ದವಾದ ನದಿ. ಯಾವುದು? ಗೋದಾವರಿ ನದಿ ದಕ್ಷಿಣ ಭಾರತದ ಅತಿ ಉದ್ದದ ನದಿ. ಎಷ್ಟು ಕಿಲೋಮೀಟ್ರ್ ಹರಿತಪ್ಪ ಅಂತಂದ್ರೆ ಅದು 1465 ಕಿಲೋಮೀಟ್ರ್ ಹರಿಯುತ್ತದೆ. ಇದನ್ನು ರುದ್ರಗಂಗಾ ಮತ್ತು ಭಾರತದ ದಕ್ಷಿಣ ಗಂಗಾ ಎಂದು ಕರೆಯುತ್ತಾರೆ. ರುದ್ರಗಂಗಾ ಅಥವಾ ದಕ್ಷಿಣ ಗಂಗಾ ಎಂದು ಗೋದಾವರಿ ನದಿಗೆ ಕರೆಯಲಾಗುತ್ತದೆ. ಇದು ಮಹಾರಾಷ್ಟ್ರ, ತೆಲಂಗಾಣ, ಆಂಧ್ರ ಪ್ರದೇಶದ ಮೂಲಕ ಹರಿದು ಕೊನೆಯದಾಗಿ ಬಂಗಾಳ ಕೊಲ್ಲಿಯನ್ನು ಸೇರುತ್ತದೆ. ಕ್ವೆಶ್ಚನ್ ನಂಬರ್ 25, ಲೋಕ್ಟಾಕ್ ಸರೋವರ ಯಾವ ರಾಜ್ಯದಲ್ಲಿ ಕಂಡುಬರುತ್ತದೆ ಅಂತ ಕೇಳಿದ್ದಾರೆ. ಲೋಕ್ಟಾಕ್ ಸರೋವರ ಎ ಮಣಿಪುರ, ಬಿ ರಾಜಸ್ಥಾನ, ಸಿ ಕೇರಳ, ಡಿ ಒಡಿಶಾ. ಸರಿಯಾದ ಉತ್ತರ ಆಪ್ಷನ್ ಎ ಮಣಿಪುರದಲ್ಲಿ ಲೋಕ್ಟಾಕ್ ಸರೋವರ ಕಂಡುಬರುತ್ತದೆ. ಇದು ಈಶಾನ್ಯ ಭಾರತದ ಅತಿ ದೊಡ್ಡ ಸಿಹಿ ನೀರಿನ ಸರೋವರವಾಗಿದೆ. ಭಾರತದ ಅತಿ ದೊಡ್ಡ ಸಿಹಿ ನೀರಿನ ಸರೋವರ ಅಂದರೆ ಅದು ಓಲಾರ್. ಆದರೆ ಈಶಾನ್ಯ ಭಾರತದ ಅತಿ ದೊಡ್ಡ ಸಿಹಿ ನೀರಿನ ಸರೋವರ ಅಂದರೆ ಅದು ಲೋಕ್ಟಾಕ್ ಸರೋವರ. ಈ ಸರೋವರದಲ್ಲಿ ತೇಲುವ ದ್ವೀಪಗಳು ಇದ್ದಾವೆ. ಇಲ್ಲಿ ವಿಶ್ವದ ಏಕೈಕ ತೇಲುವ ರಾಷ್ಟ್ರೀಯ ಉದ್ಯಾನವನ ಕೈಬುಲ್ ಲಾಮ್ಚೌ. ಈ ರಾಷ್ಟ್ರೀಯ ಉದ್ಯಾನವನ ಎಲ್ಲಿ ಕಂಡು ಬರ್ತದೆ ಅಂದ್ರೆ ಈ ಒಂದು ಲೋಕ್ಟಾಕ್ ಸರೋವರದಲ್ಲಿಯೇ ಕಂಡುಬರುತ್ತದೆ. ವಿಶ್ವದ ಏಕೈಕ ತೇಲುವ ರಾಷ್ಟ್ರೀಯ ಉದ್ಯಾನವನ ಕೈಬುಲ್ ಲಾಮ್ಚೌ ರಾಷ್ಟ್ರೀಯ ಉದ್ಯಾನವನ ಎಲ್ಲಿ ಕಂಡು ಬರುತ್ತಪ್ಪ ಅಂದ್ರೆ ಅದು ಲೋಕ್ಟಾಕ್ ಸರೋವರದ ಮಣಿಪುರದಲ್ಲಿ ಕಂಡುಬರುತ್ತದೆ. ಇದು ಸರಿಗಾಯ್ ಜಿಂಕೆಗಳಿಗೆ ಆಶ್ರಯವಾಗಿದೆ. ಯಾವುದಪ್ಪ ಅಂತಂದ್ರೆ ಕೈಬುಲ್ ಲಾಮ್ಚೌ ಇದು ಸರಿಗಾಯ್ ಜಿಂಕೆಗಳಿಗೆ ಆಶ್ರಯವಾಗಿದೆ. ಕ್ವೆಶ್ಚನ್ ನಂಬರ್ 26, ಕರ್ನಾಟಕದ ಅತಿ ಎತ್ತರದ ಜಲಪಾತ ಯಾವ ಜಿಲ್ಲೆಯಲ್ಲಿ ಕಂಡುಬರುತ್ತದೆ ಅಂತ ಕೇಳಿದ್ದಾರೆ. ಕರ್ನಾಟಕದ ಅತಿ ಎತ್ತರದ ಜಲಪಾತ ಬರೇಹಿಪ್ಪನ್ ಜಲಪಾತವು ಯಾವ ಜಿಲ್ಲೆಯಲ್ಲಿದೆ? ಎ ಶಿವಮೊಗ್ಗ, ಬಿ ಉಡುಪಿ, ಸಿ ಉತ್ತರ ಕನ್ನಡ, ಡಿ ಚಿಕ್ಕಮಗಳೂರು. ಶಿವಮೊಗ್ಗ ಜಿಲ್ಲೆಯ ಹೊಸನಗರ ತಾಲೂಕಿನಲ್ಲಿ ಕಂಡುಬರುತ್ತದೆ. ಈ ಒಂದು ಜಲಪಾತಕ್ಕೆ ಕುಂಚಿಕಲ್ ಜಲಪಾತ ಎಂದು ಕೂಡ ಕರೆಯಲಾಗುತ್ತದೆ. ಬರೇಹಿಪ್ಪಿನ್ ಜಲಪಾತ ಅಥವಾ ಕುಂಚಿಕಲ್ ಜಲಪಾತ ಎಂದರೂ ಎರಡೂ ಒಂದೇ. ಇದು ಕರ್ನಾಟಕದ ಭಾರತದ ಅತಿ ಎತ್ತರವಾದಂತಹ ಜಲಪಾತವಾಗಿದೆ. ಭಾರತದ ಅತಿ ಎತ್ತರದ ಜಲಪಾತ ಬರೇಹಿಪ್ಪಿನ್ ಅಥವಾ ಕುಂಚಿಕಲ್ ಜಲಪಾತ ಭಾರತದ ಅತಿ ಎತ್ತರದ ಜಲಪಾತವಾಗಿದೆ. ಇದು ಪಶ್ಚಿಮ ಘಟ್ಟದ ದಟ್ಟ ಕಾಡಿನಲ್ಲಿದೆ. ಕ್ವೆಶ್ಚನ್ ನಂಬರ್ 27, ಭಾರತದಲ್ಲಿ ಕಾಫಿ ಬೆಳೆಗೆ ಪ್ರಸಿದ್ಧವಾದ ಪ್ರದೇಶ ಯಾವುದಂತ ಕೇಳಿದರೆ ಎ ಅಸ್ಸಾಂ ಬೆಟ್ಟಗಳು, ಬಿ ನೀಲಗಿರಿ ಬೆಟ್ಟಗಳು, ಸಿ ಬಾಬಾ ಬುಡನ್ಗಿರಿ ಬೆಟ್ಟಗಳು, ಡಿ ಅರಾವಳಿ ಬೆಟ್ಟಗಳು. ಸರಿಯಾದ ಉತ್ತರ ಆಪ್ಷನ್ ಸಿ ಬಾಬಾ ಬುಡನ್ಗಿರಿ ಬೆಟ್ಟಗಳು ಸರಿಯಾದ ಉತ್ತರ. ಬಾಬಾ ಬುಡನ್ಗಿರಿ ಬೆಟ್ಟಗಳು ಚಿಕ್ಕಮಗಳೂರು ಜಿಲ್ಲೆಯಲ್ಲಿದೆ. ಇಲ್ಲಿ ಮೊದಲ ಬಾರಿಗೆ ಬಾಬಾ ಬುಡನ್ ಎಂಬ ಸೂಫಿ ಸಂತರು ಯಮನ್ನಿಂದ ಕಾಫಿ ಬೀಜಗಳನ್ನು ತಂದು ಬೆಳೆದರು. ಕರ್ನಾಟಕವು ಭಾರತದಲ್ಲಿ ಅತಿ ಹೆಚ್ಚಿನ ಕಾಫಿ ಬೆಳೆಯುವ ರಾಜ್ಯವಾಗಿದೆ. 70% ಅತಿ ಹೆಚ್ಚು ಭಾರತದಲ್ಲಿ ಕರ್ನಾಟಕದಲ್ಲಿ ನಾವು ಕಾಫಿ ಬೆಳೆಯುತ್ತೇವೆ. ಹಾಗಾಗಿ ಚಿಕ್ಕಮಗಳೂರನ್ನು ಕಾಫಿಯ ನಾಡು ಎಂದು ಕರೆಯಲಾಗುತ್ತದೆ. ಎಕ್ಸಾಮ್ಗಳಲ್ಲಿ ಕೇಳಿರ್ತಾರೆ ಕಾಫಿಯ ನಾಡು ಎಂದು ಯಾವ ಜಿಲ್ಲೆಗೆ ಕರೆಯುತ್ತಾರೆ ಅಂತ. ಅದು ಚಿಕ್ಕಮಗಳೂರು ಸರಿಯಾದ ಉತ್ತರ.
ಕ್ವೆಶನ್ ನಂಬರ್ 28, ಭಾರತದ ಸಿಲಿಕಾನ್ ವ್ಯಾಲಿ ಎಂದು ಯಾವ ನಗರಕ್ಕೆ ಕರೆಯುತ್ತಾರೆ? ಈ ಪ್ರಶ್ನೆ ಹಿಂದಿನ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಸುಮಾರು ಬಾರಿ ಕೇಳಿದ್ದಾರೆ. ಎ ಹೈದರಾಬಾದ, ಬಿ ಪುಣೆ, ಸಿ ಬೆಂಗಳೂರು, ಡಿ ಚೆನ್ನೈ. ಸರಿಯಾದ ಉತ್ತರ ಆಪ್ಷನ್ ಸಿ, ಬೆಂಗಳೂರನ್ನು ಭಾರತದ ಸಿಲಿಕಾನ್ ವ್ಯಾಲಿ ಅಥವಾ ಸಿಲಿಕಾನ್ ಸಿಟಿ ಎಂದು ಕರೆಯಲಾಗುತ್ತದೆ. ಬೆಂಗಳೂರನ್ನು ಭಾರತದ ಸಿಲಿಕಾನ್ ವ್ಯಾಲಿ, ಉದ್ಯಾನ ನಗರ, ವಿಜ್ಞಾನ ನಗರ ಎಂದು ಕರೆಯುತ್ತಾರೆ. ಇಲ್ಲಿ IT ಮತ್ತು BT ಕಂಪನಿಗಳು ಹೆಚ್ಚಾಗಿ ಕಂಡುಬರುವುದರಿಂದ ಅದಕ್ಕೆ ಸಿಲಿಕಾನ್ ಸಿಟಿ ಎಂದು ಹೆಸರು ಬಂದಿದೆ. ಹೈದರಾಬಾದನ್ನು ಸೈಬರಾಬಾದ್ ಮತ್ತು ಮುತ್ತುಗಳ ನಗರ ಎಂದು ಕರೆಯುತ್ತಾರೆ. ಬೆಂಗಳೂರು ಕರ್ನಾಟಕದ ರಾಜಧಾನಿಯೂ ಹೌದು. ಕ್ವೆಶನ್ ನಂಬರ್ 29, ತೀಸ್ತಾ ನದಿಯು ಯಾವ ನದಿಯ ಉಪನದಿ ಅಂತ ಕೇಳಿದಾರೆ. ತೀಸ್ತಾ ನದಿಯು ಯಾವ ಒಂದು ನದಿಯ ಉಪನದಿ? ಎ ಗಂಗಾ, ಬಿ ಬ್ರಹ್ಮಪುತ್ರ, ಸಿ ಸಿಂಧು, ಡಿ ಯಮುನಾ. ಸರಿಯಾದ ಉತ್ತರ ಆಪ್ಷನ್ ಬಿ, ಬ್ರಹ್ಮಪುತ್ರ ಸರಿಯಾದ ಉತ್ತರವಾಗಿದೆ. ತೀಸ್ತಾ ನದಿಯು ಸಿಕ್ಕಿಂನಲ್ಲಿ ಉಗಮಿಸಿ ಪಶ್ಚಿಮ ಬಂಗಾಳದ ಮತ್ತು ಬಾಂಗ್ಲಾದೇಶದಲ್ಲಿ ಹರಿದು ಬ್ರಹ್ಮಪುತ್ರ ನದಿಯನ್ನು ಸೇರುತ್ತದೆ. ಇದು ಸಿಕ್ಕಿಂ ಮತ್ತು ಪಶ್ಚಿಮ ಬಂಗಾಳದ ಜೀವನದಿ. ಯಾವುದು? ತೀಸ್ತಾ ನದಿ ಸಿಕ್ಕಿಂ ಮತ್ತು ಪಶ್ಚಿಮ ಬಂಗಾಳದ ಜೀವನದಿಯಾಗಿದೆ. ಇತ್ತೀಚೆಗೆ ಈ ನದಿ ನೀರಿನ ಹಂಚಿಕೆಗಾಗಿ ಭಾರತ ಮತ್ತು ಬಾಂಗ್ಲಾ ನಡುವೆ ಒಪ್ಪಂದ ಚರ್ಚೆಯಲ್ಲಿದೆ. ಯಾವುದು? ತೀಸ್ತಾ ನದಿ ಒಪ್ಪಂದ ಭಾರತ ಮತ್ತು ಬಾಂಗ್ಲಾ ನಡುವೆ ಏರ್ಪಟ್ಟಿದೆ. ತೀಸ್ತಾ ನದಿಯು ಕಾಂಚನಜುಂಗ ಹಿಮನದಿಯಿಂದ ಉಗಮಿಸುತ್ತದೆ. ಕಾಂಚನಜುಂಗದ ಹಿಮನದಿಯಿಂದ ಈ ಒಂದು ಹಿಮನದಿಯಿಂದ ಉಂಟಾಗುತ್ತದೆ ತೀಸ್ತಾ ನದಿ. ಈ ತರಗತಿಯ ಕೊನೆಯ ಪ್ರಶ್ನೆ ಸ್ಪರ್ಧಾ ಮಿತ್ರರೇ. ಕ್ವೆಶನ್ ನಂಬರ್ 30, ಭಾರತದ ಅತಿ ದೊಡ್ಡ ಮರುಭೂಮಿ ಥಾರ್ ಮರುಭೂಮಿಯು ಯಾವ ರಾಜ್ಯಗಳಲ್ಲಿ ಹರಡಿದೆ ಅಂತ ಕೇಳಿದ್ದಾರೆ. ಎ ರಾಜಸ್ಥಾನ್, ಗುಜರಾತ್, ಬಿ ರಾಜಸ್ಥಾನ್, ಗುಜರಾತ್, ಪಂಜಾಬ್ ಮತ್ತು ಹರಿಯಾಣ, ಸಿ ರಾಜಸ್ಥಾನ್ ಮಾತ್ರ, ಡಿ ಗುಜರಾತ್ ಮತ್ತು ಮಹಾರಾಷ್ಟ್ರ. ಸರಿಯಾದ ಉತ್ತರ ಆಪ್ಷನ್ ಬಿ, ರಾಜಸ್ಥಾನ್, ಗುಜರಾತ್, ಪಂಜಾಬ್ ಮತ್ತು ಹರಿಯಾಣ. ಈ 4 ರಾಜ್ಯಗಳಲ್ಲಿ ಏನಾಗಿದೆಪ್ಪ ಅಂತಂದ್ರೆ ಥಾರ್ ಮರುಭೂಮಿ ಹಂಚಿಕೆಯಾಗಿದೆ. ಥಾರ್ ಮರುಭೂಮಿ ಭಾರತದ ಅತಿ ದೊಡ್ಡ ಮರುಭೂಮಿಯಾಗಿದೆ. ಇದು ಪ್ರಮುಖವಾಗಿ ರಾಜಸ್ಥಾನದಲ್ಲಿ 60% ಹೆಚ್ಚಾಗಿ ರಾಜಸ್ಥಾನದಲ್ಲಿ ಕಂಡುಬರುತ್ತದೆ. ಗುಜರಾತ್, ಪಂಜಾಬ್ ಮತ್ತು ಹರಿಯಾಣದ ಕೆಲವು ಭಾಗಗಳಲ್ಲಿ ಈ ಒಂದು ಥಾರ್ ಮರುಭೂಮಿ ಹರಡಿದೆ. ಇದನ್ನು ಗ್ರೇಟ್ ಇಂಡಿಯನ್ ಡೆಸರ್ಟ್ ಎಂದು ಕರೆಯುತ್ತಾರೆ. ಥಾರ್ ಮರುಭೂಮಿಯನ್ನು ಗ್ರೇಟ್ ಇಂಡಿಯನ್ ಡೆಸರ್ಟ್ ಎಂದು ಕರೆಯುತ್ತಾರೆ. ಇದರ ವಿಸ್ತೀರ್ಣ ಸುಮಾರು 2 ಲಕ್ಷ ಚದುರ ಕಿಲೋಮೀಟರ್ ಮತ್ತು ಇದು ಪಾಕಿಸ್ತಾನದವರೆಗೂ ಹರಡಿದೆ. ಸೊ ಇದಾಗಿತ್ತು ಸ್ಪರ್ಧಾ ಮಿತ್ರರೇ ಈ ತರಗತಿಯ ಟಾಪ್ 10 ಪ್ರಶ್ನೋತ್ತರಗಳು. ಇನ್ನಷ್ಟು ಮಾಹಿತಿಗಾಗಿ ನಮ್ಮ ಸ್ಪರ್ಧಾ ಕಣಜ KSP KPSC ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಿಮ್ಮ ಸ್ಪರ್ಧಾ ಮಿತ್ರರಿಗೂ ಇದನ್ನು ಶೇರ್ ಮಾಡಿರಿ. ಧನ್ಯವಾದಗಳು.